ಬೆಳಗಾವಿ ತಾಲೂಕಿನ ಮುತುಗಾ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಿಂದ ಕಳೆದ 3 ವರ್ಷದಿಂದ ರೈತರಿಗೆ ಬೆಳೆ ಸಾಲ ನೀಡದಿರುವುದನ್ನು ಖಂಡಿಸಿ ಕಳೆದ 4 ದಿನದಿಂದ ಇಲ್ಲಿನ ಗ್ರಾಮಸ್ಥ ಸಚಿನ್ ಪಾಟೀಲ್ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಮುತುಗಾ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನಲ್ಲಿ ರೈತರಿಗೆ ಬೆಳೆ ಸಾಲ ನೀಡುತ್ತಿಲ್ಲ. ಸಂಬಂಧಿಸಿದ ಅಧಿಕಾರಿಗಳಿಗೆ ಕೇಳಿದ್ರೆ ಡಿಸಿಸಿ ಬ್ಯಾಂಕ್ನಿಂದ ಬಂದಿಲ್ಲ ಎಂದು ಸಬೂಬು ಹೇಳುತ್ತಿದ್ದಾರೆ ಎನ್ನುವ ಆರೋಪ ಸಚಿನ್ ಮಾಡಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿನ್ ಪಾಟೀಲ್, ಮುತುಗಾ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಳೆದ 3 ವರ್ಷಗಳಿಂದ ರೈತರಿಗೆ ಬೆಳೆ ಸಾಲ ನೀಡಿಲ್ಲ. ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಜಿಲ್ಲೆಯ ರೈತರಿಗೆ ಸಾಲ ನೀಡಿರುವುದಾಗಿ ಘೋಷಣೆ ಮಾಡಿದೆ. ಆದರೆ ಮುತುಗಾ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಿಂದ ಕಳೆದ 3 ವರ್ಷದಿಂದ ರೈತರಿಗೆ ಬೆಳೆ ಸಾಲ ನೀಡಿಲ್ಲ. ಎಲ್ಲಿಯವರೆಗೆ ಮುತುಗಾ ಗ್ರಾಮದ ರೈತರಿಗೆ ಬೆಳೆ ಸಾಲ ಕೊಡೋದಿಲ್ಲವೋ ಅಲ್ಲಿಯವರೆಗೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮುತುಗಾ ಈ ಸೊಸೈಟಿ ಒಳಗೂ ಆಗಿತ್ತು ಭ್ರಷ್ಟಾಚಾರ ಬಹಳ ದೊಡ್ಡಿದೆ. ಈ ಭ್ರಷ್ಟಾಚಾರ ವಿರುದ್ಧ ಮತ್ತು ರೈತರಿಗೆ ಬೆಳೆ ಸಾಲ ಸಿಗಬೇಕು ಅಂತ ನಾವು ಇದು 4ನೇ ಸಾಲ ಉಪೋಷಣೆ ಮಾಡ್ತಾ ಇದ್ದೀವಿ. 3 ವರ್ಷ ಆಗಿತ್ತು. ರೈತರಿಗೆ ನಂದು ಊರಿನಲ್ಲಿ ಇರುವ ರೈತರಿಗೆ 3 ವರ್ಷದಿಂದ ಬೆಳೆ ಸಾಲ ಸಿಗ್ತಾ ಇಲ್ಲ. ನಾವು ಸಂಬಂಧಿತ ಎಲ್ಲ ಅಧಿಕಾರಿ ಜೊತೆ ಮಾತಾಡಿದ್ದೀನಿ. ಅದು ಆಗಿತ್ತು ಭ್ರಷ್ಟಾಚಾರ ವಿರುದ್ಧ ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಅದನ್ನು ತೋರಿಸಿದ್ದೀನಿ. ಬಟ್ ಯಾವುದು ಅಧಿಕಾರಿ ಭ್ರಷ್ಟಾಚಾರ ಮಾಡಿದ ಎಲ್ಲ ಮೆಂಬರ್ಸ್ ಮೇಲೆ ಚೇರ್ಮನ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಈ ಸಂಘದ ಅವ್ರ ಮೇಲೆ ಏನೂ ಕ್ರಮ ತಗೊಳ್ಳೋಕೆ ತಯಾರಿಲ್ಲ. ಮತ್ತು ರೈತರಿಗೆ ಸಾಲ ಸಿಗಬೇಕು ಅಂತ ನಾವು ಪದೇ ಪದೇ ಕೇಳಿದ ನಂತರನೂ 8 ದಿವಸದಾಗೂ ಕೊಡೋನು, 10 ದಿವಸದಾಗ ಕೊಡೋನು, ಅದೇ ಪದೇ ಪದೇ ಹೇಳ್ತಾ ಇದ್ದಾರೆ. ಆಗೋಸ್ಕರ ಇದು ಎಲ್ಲ ಬಿಟ್ಟು ನಾವು ಊರದಿಂದ ಎಲ್ಲ ರೈತರ ಜೊತೆ ಮಾತಾಡು ಈಗಿದ ಮರಣಾಂತ ಉಪೋಷಣ ನಾವು ಆರಂಭ ಮಾಡಿದ್ದೀವಿ. ಇದು ಉಪೋಷಣದ 4ನೇ ದಿವಸ. ಯಾವುದೇ ಮಠ ನಂದು ರೈತರಿಗೆ ಸಾಲ ಸಿಗೋದಿಲ್ಲ ಅದು ಮಠ ಅಲ್ಲೇ ಮಠ ನಾವು ಇದೇ ಉಪೋಷಣ ಹಿಂಗೆ ಚಾಲು ಇರೋದಂತ ನಾವು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಇದು 4ನೇ ದಿವಸ ಇದ್ದ ನಂತರನೂ ಯಾವುದೂ ಅಧಿಕಾರಿ ಇಲ್ಲೇ ಬರಲಿಲ್ಲ ಮತ್ತು ನಂದು ಇದು ದಾಖಲೆನೂ ತಗೊಳ್ಳಿಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಅವ್ರಿಗೆ ಎಲ್ಲರಿಗೂ ನಾ ಕೈ ಜೋಡಿಸ ವಿನಂತಿ ಮಾಡ್ತೀನಿ. ಇಮಿಡಿಯೇಟ್ಲಿ ರೈತರಿಗೆ ಸಾಲ ನೀವು ಕೊಡಿಸ್ರಿ ಮತ್ತು ಯಾರ್ಯಾರು ಭ್ರಷ್ಟಾಚಾರ ಮಾಡಿದಾರು ಅವ್ರ ಮೇಲೆ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೋಬೇಕು ಅಂತ ನಾ ವಿನಂತಿ ಮಾಡ್ತೀವಿ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.